ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ನ ನಾನು ಒಂದು ಗ್ರೌಂಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ಐಸ್ ತಿನ್ನೋ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಅದು ಕೂಡ 10 ನಿಮಿಷದಲ್ಲಿ 10 ಐಸ್ ಚಾಲೆಂಜ್ ತಿನ್ನೋ ವೀಡಿಯೋ. ಅದು ಇವತ್ತು ಬೇರೆ ಫುಲ್ಲು ಮಳೆಯಲ್ಲಿ ಬೇರೆ ನೆಂದುಬಿಟ್ಟಿದ್ದೀನಿ. ಈಗ ತಣ್ಣೀರು ಬೇರೆ ಸ್ನಾನ ಮಾಡ್ಬಿಟ್ಟಿದ್ದೀನಿ. ಈ ಚಾಲೆಂಜ್ ವೀಡಿಯೋ ಮಾಡೋದು ಬೇಡ ಅಂತ ಅನಿಸಿದ್ರು ಕೂಡ ಇಲ್ಲ, ಈ ವಿಡಿಯೋನ ಮಾಡಲೇಬೇಕು. ಸುಮಾರು 3 ತಿಂಗಳಾಗೋಗಿತ್ತು ವಿಡಿಯೋ ಮಾಡಿ. ಅದಕ್ಕೋಸ್ಕರ ಇವತ್ತು ಏನೇ ಆದರೂ ಪರವಾಗಿಲ್ಲ, ನಾಳೆ ಜ್ವರ ಬಂದರೂ ಪರವಾಗಿಲ್ಲ, ವಿಡಿಯೋ ಮಾಡಲೇಬೇಕು ಅಂತ ಇವತ್ತು 10 ಐಸ್ ಕ್ರೀಮ್ನ 10 ನಿಮಿಷದಲ್ಲಿ ತಿಂದು ಮುಗಿಸ್ತೀನಿ. ಬನ್ನಿ ಈಗ ಹೋಗೋಣ, ಲೆಟ್ಸ್ ಗೋ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ಈಗಷ್ಟೇ ಐಸ್ ತಗೊಬಂದೆ. ಬನ್ನಿ ಈಗ 10 ಐಸ್ ತಗೊಬಂದಿದ್ದೀನಿ. 10 ಐಸ್ ತಂದಿದ್ದೀನಿ. 1 2 3 4 5 6 7 8 9. ಅಲ್ಲಿ ಈ ಕೋನು ಇರ್ದಿಲ್ಲ, ಅದಕ್ಕೋಸ್ಕರ ಡಬ್ಬ ಇಷ್ಟ ತಂದಿದ್ದೀನಿ. ಮತ್ತು ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರೋದು ಬಂದು ನಮ್ಮ ಸಿದ್ಧ. ತುಂಬ ನಾನು ಹೋಗಿ ಕರೆದೆ, ಬಾಯಿಲಿ ವಿಡಿಯೋ ಮಾಡಬೇಕು, ಒಂದು ವಿಡಿಯೋ ಮಾಡಿಕೊಡು ಅಂತ. ಅಷ್ಟರಲ್ಲಿ ಬಂದ. ಮತ್ತು ಇನ್ನೊಂದು ಏನಂದರೆ, ಈ ವಿಡಿಯೋನನ್ನು 3 ಸೀಟ್ ಜೊತೆ ಮಾಡೋಂತೈತಿ. ಆದರೆ ಒಂದು ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ ಯಾರೂ ಬರ್ದಿಲ್ಲ. ಯಾಕಂದರೆ ಅವ್ರಿಗೊಂದು ಈಗ ನಾನು ಹೊಸದಾಗಿ ಬ್ಲಾಗ್ ಮಾಡ್ತಿರೋದ್ರಿಂದ ಅವ್ರಿಗೂ ಕೂಡ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ. ಅದಕ್ಕೋಸ್ಕರ ನಾನು ಒಬ್ಬನೇ ಮಾಡೋಣ ಇವತ್ತು ಚಾಲೆಂಜ್ ವೀಡಿಯೋನ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಈಗ ಫಸ್ಟ್ ಒಂದು ಐಸ್ ತಿಂತೀನಿ. ಸಾರಿ, ಟೈಮಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಲಾಕ್ ತೆಗಿಯಕ್ಕೆ ಐತಿರಲ್ಲ, ಅದೇ ಬಿಡು. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 10 ನಿಮಿಷ. ಇದನ್ನು ಬಿಚ್ಚೋದೇ ಇಷ್ಟ ಆಯ್ತಾ. ಫುಲ್ಲು ಕೋಲ್ಡು. ಒಂದಷ್ಟು ಕಂಪ್ಲೀಟು, ಅದು ಕೂಡ 30 ಸೆಕೆಂಡ್ಗೆ. ಫುಲ್ಲು ಕೋಲ್ಡು. ಇಷ್ಟು ಕಾಣಿಸ್ತಿದ್ದ. ಫುಲ್ಲು ಕೋಲ್ಡು ಗೈಸ್. 40 ಸೆಕೆಂಡ್ಲಿ ಒಂದು ಐಸ್ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ಲು ಕೋಲ್ಡು. ಅದು ಬೇರೆ ಇವತ್ತು ಮಳೆ ಬೇರೆ ಊದ್ಬಿಟ್ಟೈತೆ. ಇನ್ನೂ ಕೂಡ ಕೋಲ್ಡು. ಒಂದು ಐಸ್ ತಿನ್ನೋಕ್ಕೆ ಕಷ್ಟ. ಇನ್ನು 10 ಐಸು 1 ನಿಮಿಷ ಆಗೈತೆ. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು. 7 ಐಸ್ಗೆ ಸಾಕು ಅನ್ನಿಸ್ತಾನೆ. ಒಂದೂವರೆ ಸೆಕೆಂಡ್ ಆಯಿತು. 1.5 ನಿಮಿಷದಲ್ಲಿ ಬರೀ 7 ಐಸ್ನ ಖಾಲಿ ಮಾಡಿದ್ದೀನಿ. ಇನ್ನೂ ಬೇಜಾನ್ ಟೈಮ್ ಇದೆ. ಇನ್ನೂ ಆರಾಮಾಗಿ ಖಾಲಿ ಮಾಡ್ಬೋದು, ಏನಿಲ್ಲ. ಆದರೆ ನಾಳೆ ಏನಾಗುತ್ತೆ ಅಂತ ಒಂದು ಬೇಜಾರಷ್ಟೇ. ಫುಲ್ಲು ನೆಗಡಿ ಎತ್ಕೊಂಡು ನಾನು ಜ್ವರ ಬರೋದಂತೂ ಪಕ್ಕ. 2 ನಿಮಿಷ. ತಮ್ಮಲೆ ಫೋಟೋ ತಗೊಳ್ಳೋದನ್ನೇ ಮಾಡ್ತೀನಿ. ಫುಲ್ಲು ಕೋಲ್ಡ್ ಗೈಸ್. ಅಯ್ಯೋ ಎಲ್ಲ ಕರ್ಗೋಗ್ತಾ ಇದೆ ಬೇರೆ. ಫುಲ್ ಅಂದರೆ ಫುಲ್ಲು ಕೋಲ್ಡು. ನನ್ನ ಇಷ್ಟೊಂದು ಒಂದು ಐಸ್ನೇ ತಿನ್ನೋದು 5 ನಿಮಿಷ ಮಾಡ್ತಿದ್ದೆ. ಇವತ್ತು ಬರೀ 2.5 ನಿಮಿಷದಲ್ಲಿ 3 ಐಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ಲು ಕೋಲ್ಡು. ನಾಳೆ ಪಕ್ಕ ನೆಗಡಿ. ಫೋಟೋ ತಕ್ಕಂಗಿಯ ತೆಗ್ದೀನಿ ಒಂದು ತೆಗ್ದೀನಿ. ಈಗ ಎಷ್ಟಾಯಿತು? 4 ಐಸ್ ಕಂಪ್ಲೀಟ್ ಆಗಿದೆ.
ಇನ್ನು 6 ಐಸ್ ತಿನ್ನಬೇಕು. ಇದನ್ನು ಸೇರಿ 6 ಐಸ್ ತಿನ್ನಬೇಕು. ಬರೀ 3 ನಿಮಿಷದಲ್ಲಿ 5 ಐಸ್ ತಿನ್ಬಿಟ್ಟಿದ್ದೀನಿ ಗೈಸ್. ನಾನು 5 ನಿಮಿಷದಲ್ಲಿ ಚಾಲೆಂಜ್ ಮಾಡಬೇಕಾಯ್ತು. 3 ನಿಮಿಷದಲ್ಲೇ ಬರೀ 5 ಐಸ್ ತಿಂದ್ಬಿಟ್ಟಿದ್ದೀನಿ. ಇದು 6ನೇ ಐಸು. ಸೀರಿಯಸ್ ಆಗಿ ನಂಗೆ ಗೊತ್ತಿರಲಿಲ್ಲ. ನಾನು ತುಂಬ ಲೇಟ್ ಆಗುತ್ತೆ, ಈ ಚಾಲೆಂಜೇ ಮಾಡೋಕ್ಕಾಗಲ್ಲ ಅಂತ ಇದೆ. ಆ್ಯಕ್ಚುಲಿ ನೋಡಿ 4 ನಿಮಿಷನೂ ಆಗಿಲ್ಲ, ಆಗಲೇ 6 ಐಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಪ್ರೌಡ್ ಆಫ್ ಯು. ಈ ಬಾಡಿ ಕೋಲ್ಡ್ ಐತೆ ನನ್ನ ಬೇರೆ. ಇನ್ನೂ 5 ನಿಮಿಷನೂ ಆಗಿಲ್ಲ, ಆಗಲೇ 5 ಐಸ್ ತಿಂದ್ಬಿಟ್ಟಿದ್ದೀನಿ. ಏನಪ್ಪ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಬೇರೆ ಫುಲ್ಲು ಲೇಟ್ ಆಗ್ಬಿಡುತ್ತೆ, ಈ ಚಾಲೆಂಜ್ ಮಾಡೋಕ್ಕೆ ಆಗಲ್ಲ, ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ ಅಂತ ಇದ್ದೆ. ಆದರೆ ಈಜಿಯಾಗಿ ಕಂಪ್ಲೀಟ್ ಆಗೋಯ್ತು. ಈಸಿಯಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ 4 ಐಸ್ ಇದೆ. ಅದು ಆರಾಮಾಗಿ ಖಾಲಿ ಆಗೋಗುತ್ತೆ. ನೋಡ್ಬೇಕಂದ್ರೆ 5 ನಿಮಿಷದ 10 ಐಸ್ ತಿನ್ಬಿಡೋನು. ಫುಲ್ಲು ಕೋಲ್ಡು. ಈಗೇನು ಅಷ್ಟೊಂದೇನು ಕೋಲ್ಡ್ ಇಲ್ಲ, ಎಲ್ಲ ಕರಗ್ತಾ ಇದೆ ಐಸು ನೋಡಿ. ಆರಾಮಾಗಿ ಈಗೇ ತಿಂತೀನಿ. ಇನ್ನೂ ಈಗ 5 ನಿಮಿಷ, ಇನ್ನೂ ನನ್ನ ಹತ್ರ ಇನ್ನೂ 5 ನಿಮಿಷ ಟೈಮ್ ಇದೆ, ಆರಾಮಾಗಿ ತಿನ್ಬೋದು. ಹಲೋ ಗಾಯ್ಸ್, ಇವತ್ತು ನಮ್ಮ ರಂಗ ಅವರು ಐಸ್ ತಿಂತು ಫುಲ್ಲು ಗೈಸ್ ಕರಗಿ ಹೋಯ್ತು. ಐಸ್ ತಿಂತು ಅಕ್ಕಸ್ ಅವರು ಇರೋದೇ 3 ಐಸು ಆಲ್ರೆಡಿ. ಇನ್ನು ಇರೋದೇ 6 ನಿಮಿಷ ಆಗೋಯ್ತು, ಇನ್ನೂ 4 ನಿಮಿಷ ಇದೆ. ನಾನು ಮಾತಾಡ್ತಾ ಟೈಮ್ ಇದೆ ಅಂದ್ಕೊಂಡು ಲೇಟಾಗಿ ತಿಂತಾಯಿದ್ದೀನಿ. ಅಲ್ಲಿ ನೋಡ್ರಿ ಟೈಮ್ ಓಡ್ತಾಯಿದೆ. ಬೇಗ ತಿನ್ನೋಣ ಗೈಸ್. ಕರೆಕ್ಟಾಗಿ ಇಟ್ಕೊಳ್ಳಿ. ಡೊಂಕ ಕಾಣಿಸ್ಬಿಟ್ಟು ನಮ್ಮೇಲೆ ಮಾಮೂಲಿ ಕರೆಕ್ಟಾಗಿ ಕಾಣಿಸ್ತಾ ಹೋಗ್ತಾನೆ. ಕರೆಕ್ಟಾಗಿ ಕಾಣಿಸ್ತದ ಕಣ್ಬಿಡು, ತಲೆ ಕೆಡಿಸ್ಕೊಬೇಡ. ನಿಧಾನಕ್ಕೆ ತಿಂತೀನಿ. ನೋಡಿ ಗಾಯ್ಸ್, ಇವನು ಒಂದು ಐಸ್ ಕ್ರೀಮ್ ಒಂದೇ ಬಾಯಿಗೆ ಹಾಕತ್ತಾನೆ. ಸ್ಟಾರ್ಟಿಂಗಲ್ಲಿ ಇದ್ದಷ್ಟು ಕೋಲ್ಡ್ ಇಲ್ಲ, ಅದಕ್ಕೋಸ್ಕರನೇ ಇದು ಆರಾಮಾಗಿ ತಿನ್ಬಿಡುವುದು. ಸ್ಟಾರ್ಟಿಂಗ್ ಅಂಗಡಿಯಿಂದ ತಂದಾಗಂತೂ ಫುಲ್ಲು ಕೋಲ್ಡ್ ಇತ್ತು. ಫಸ್ಟು ಡಬ್ಬೆ ಐಸ್ ತಿನ್ನಲ್ಲ, ಅದಂತೂ ತುಂಬ ಕೋಲ್ಡ್ ಇತ್ತು, ಅದನ್ನು ತಿನ್ನೋಕ್ಕೆ ಕಷ್ಟ ಆಗಿತ್ತು. ಈಗ ಒಳ್ಳೆ ತಿಂಗಂಬ ಇದ್ದಂಗೆ ಗೀಜಾಡಿ. ವೀಡಿಯೋ ಕರೆಕ್ಟಾಗಿ ಬನ್ನಿ, ನಮ್ಮ ಬೈ ಬಿಡಕ್ಕೆ. ಆಮೇಲೆ 7 ನಿಮಿಷ ಆಗೋಯ್ತು, 7 ನಿಮಿಷ ಆಯ್ತಾ ಬಂತು. ಏಳು ನಿಮಿಷ ಕಂಪ್ಲೀಟು. ಇನ್ನಿರೋದೇ ಒಂದು ಐಸು, ಇದೊಂದು ಐಸು. 7 ಐಸು. ಆದರೆ 8 ನಿಮಿಷದಲ್ಲಿ 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಇಷ್ಟು ಬೇಗ ಮುಗಿಯೋಕ್ಕೆ ಏನು ಕಾರಣ ಅಂದರೆ, ನಾನು ಸ್ಟಾರ್ಟಿಂಗಲ್ಲೇ ಒಂದು 2-3 ಐಸ್ನ ಬೇಗನೆ ತಿನ್ಕೊಬಿಟ್ಟೆ. ಅದರಿಂದ ಇದು ನನ್ನ ಕೆಲಸ ಆಗದೆ ಆಯ್ತಿರೋದು. ಇಲ್ಲಾಂದ್ರೆ ಪಕ್ಕ ಇದು ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಕೊನೆ ಐಸು, ಲಾಸ್ಟು ಫೈನಲು. ಐ ಆಮ್ ವಿನ್ನರ್. ಪಕ್ಕ ನಾನು 10 ನಿಮಿಷದಲ್ಲಿ 10 ಐಸ್ನ ತಿಂತಾಯಿದ್ದೀನಿ. ನೋಡಿ 8 ನಿಮಿಷ ಅಲ್ಲೇ ನಿಂತಾನೆ. ನಾನು ತೋರಿಸ್ತೀನಿ, 8 ನಿಮಿಷದಲ್ಲಿ ನಾನು ಲಾಸ್ಟ್ ಐಸ್. ಗೈಸ್ ಒಂದು ಫೋಟೋ ತಕ್ಕ. ಲಾಸ್ಟ್ ಐಸ್ 8 ನಿಮಿಷ ಆಗಿದೆ.
ಹಿಂಗ ತಿನ್ನು ತಿನ್ನು ಸರಿ ಎಲ್ಲ ತಿನ್ಕ ತಲೆ ಕೆಡಿಸ್ಕೊಬೇಡ. ಇನ್ನೂ ಟೈಮ್ ಐತೆ, ಇನ್ನೂ 2 ನಿಮಿಷ ಐತೆ. ಆರಾಮಾಗಿ ಇದನ್ನ ತಿಂದು ಮುಗಿಸ್ತೀನಿ. ಸೀರಿಯಸ್ ಆಗೈತೀನಿ. ಈ ವಿಡಿಯೋ ಪ್ಲ್ಯಾನ್ ಮಾಡಬೇಕಾದ್ರೆ ನಾನು ಈ ವಿಡಿಯೋ ನನ್ನ ಕೈಲಿ ಆಗಲ್ಲ. 10 ನಿಮಿಷದಲ್ಲಿ ಮುಗಿಯಲ್ಲ ಐಸ್ ಅಂತು. ಅದು 10 ನಿಮಿಷದಲ್ಲಿ 15 ತಿನ್ನೋಕ್ಕಂತ ಬನ್ನಿ, ತುಂಬ ಲೇಟ್ ಆಗುತ್ತೆ ಅಂತೇಳಿ ಇಲ್ಲಿ ನೋಡ್ರಿ 9 ನಿಮಿಷನೇ ಆಗಿಲ್ಲ. ಆಗಲೇ ಫೈನಲಿ 9 ನಿಮಿಷದಲ್ಲಿ 10 ಐಸ್ ಕಂಪ್ಲೀಟ್ ಆಗಿದೆ. ಐ ಆಮ್ ವಿನ್. ಡಿಲೀಟ್ ಮಾಡ. ಫೈನಲಿ 9 ನಿಮಿಷದಲ್ಲಿ 10 ಐಸ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಯಾವುದೇ ಐಸ್ ಇಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಫೈನಲಿ 10 ನಿಮಿಷ ಆಗಿಂತ ಮುಂಚೆನೇ ನಾನು ಐಸ್ ತಿಂದು ಮುಗೀತು. ಈ ಚಾಲೆಂಜಲ್ಲಿ ನಾನು ವಿನ್ ಆಗಿದ್ದೀನಿ. ಮತ್ತು ನೆಕ್ಸ್ಟು ಚಾಲೆಂಜ್ ಕಮೆಂಟ್ ಮಾಡಿ. ಪ್ರತಿ ಭಾನುವಾರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಇಲ್ಲಿ ಯಾವುದೇ ವಸ್ತುಗಳು ನಾವು ಇಲ್ಲೇ ಊಟ ಇಲ್ಲ, ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ನಮಗೆ ಕಮೆಂಟಲ್ಲಿ ಬೋಯಕ್ಕೆ ಹೋಗ್ಬೇಡಿ ಯಾರೂ. ಚೆನ್ನಾಗಿರೋ ಜಾಗ ಆನ್ ಮಾಡಕ್ಕೆ ಕೊಟ್ರೆ ಆಯ್ತಾ? ಇಲ್ಲ, ನಾನು ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ ಎಲ್ಲನೂ. ಅಮ್ಮನ ತೋರ್ಸೋಣ. ನಾನು ತೋರಿಸು. ಅದು ಒಂದು ಸ್ವಲ್ಪ ತೋರಿಸ್ಬೇಕಲ್ಲ. ಅಂತ ಜಾಸ್ತಿ ತೋರಿಸೋದೇನಿಲ್ಲ. ಫೈನಲಿ ವಿಡಿಯೋನು ಮುಗಿಸೋನು, ಕೈ ತೋರಿಸಿ. ಈಗ ಚಾಲೆಂಜು ಮುಗೀತು, ಕ್ಲೀನು ಕೂಡ ಮಾಡಿದೆ. ಕ್ಲೀನು ಮುಗೀತು. 10 ನಿಮಿಷದಲ್ಲಿ 10 ಐಸ್ ಚಾಲೆಂಜ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಫೈನಲಿ ಇಷ್ಟು ತೂರಾಟ ಇದ್ದೀನಿ ಐಸ್ ತಿನ್ಬಿಟ್ಟು. ಫೈನಲಿ ಡನ್. ಓಕೆ, ಫುಲ್ಲು ಗಲೀಜ್ ಆಗ್ಬಿಟ್ಟಿದ್ದೀವಿ, ಪರವಾಗಿಲ್ಲ. ಐಸ್ ಇವನೇ ನಮಗೆ ವಿಡಿಯೋ ಮಾಡಿಕೊಟ್ಟವನು. ಮತ್ತೆ ನೀನು ಐಸ್ ತಿಂತೀಯಾ? ತಿನ್ನೋಣ ಬನ್ನಿ. ಬಾಯ್. ಈಗ ತಿನ್ನೋಣ ಬನ್ನಿ. ಬನ್ನಿ ಮನೆಗೆ ಹೋಗೋಣ. ಲೆಸ್ಕೋ, ಮನೆಗೆ ಹೋಗೋಣ. ಇಷ್ಟೇ ಇದು ಎತ್ತಿನ ಬ್ಲಾಗು. ಹೋಗೈಸ್, ಈ ಚಾಲೆಂಜು ತುಂಬ ಈಸಿಯಾಗಿತ್ತು. ನಾನು ತುಂಬ ಕಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಈಸಿಯಾಗಿತ್ತು. ಆದರೆ ನೆಕ್ಸ್ಟು ಪಾರ್ಟ್ 2 ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಪಾರ್ಟ್ 2 ಏನು ಅಂದರೆ ಅದು 10 ನಿಮಿಷದಲ್ಲಿ 25 ತಿನ್ನೋ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್ ಗೈಸ್.